ನಮಸ್ಕಾರ ಸ್ನೇಹಿತರೆ. ಮಮತಾ ಬ್ಯಾನರ್ಜಿ ಅವರು ರೆಡ್ ಲೈನ್ ಕ್ರಾಸ್ ಮಾಡಿಬಿಟ್ರ. ಉಗುರಲ್ಲೋಗೋ ಕೆಲಸಕ್ಕೆ ಕೊಡಲಿ ಎತ್ತಿ ಅಮಿತ್ ಶಾ ಮತ್ತು ಮೋದಿಯ ಮಾಯಾಜಾಲದಲ್ಲಿ ಸಿಲುಕಿ ಹಾಕಿಕೊಂಡ್ರ. ಮಮತಾ ಸರ್ಕಾರ ಡೋಲಾಯಮಾನ ಸ್ಥಿತಿಯಲ್ಲಿದೆ. ಯಾವಾಗ ಬೇಕಾದರೂ ಬೀಳಬಹುದು. ಬೀದಿಯ ಜುಟ್ಟು ಈಗ ಅಮಿತ್ ಶಾ ಕೈಯಲ್ಲಿದೆ. ರಾಷ್ಟ್ರಪತಿ ಆಳ್ವಿಕೆ ಪಶ್ಚಿಮ ಬಂಗಾಳಕ್ಕೆ ಹಾಕೋದಿಕ್ಕೆ ಸೀರಿಯಸ್ ಡಿಸ್ಕಷನ್ ನಡೀತಾ ಇದೆ. ಅದಕ್ಕೆ ಮಮತಾ ಬ್ಯಾನರ್ಜಿನೇ ದಾರಿ ಮಾಡಿ ಕೊಟ್ಬಿಟ್ರ. ಇಡಿಯ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಿ ದೊಡ್ಡ ಡ್ರಾಮಾ ಸೃಷ್ಟಿ ಮಾಡಿದ್ದ ಮಮತಾ ಬ್ಯಾನರ್ಜಿಗೆ ಸಂಕಷ್ಟ ಎದುರಾಯಿತು. ಇಡಿನೇ ಈಗ ಸುಪ್ರೀಂ ಕೋರ್ಟ್ ಹೋಗಿರೋದು. ಬೀದಿಯ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗಿರುವ ಇಡಿಯ ವಿರುದ್ಧ ವಾದ ಮಾಡೋರು ಯಾರು ಗೊತ್ತಾ? ಮತ್ತದೇ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ರು. ಯಾಕಂದ್ರೆ ಇಡಿ ಮಾಡಿರ್ತಕ್ಕಂತ ಆರೋಪ ಗುರುತರವಾದದ್ದು. ಮಮತಾ ಬ್ಯಾನರ್ಜಿ ಅವರು ನಾವು ದಾಳಿ ಮಾಡಿದ ಸಂದರ್ಭದಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ. ತನಿಖೆಗೆ ಸಂಬಂಧಪಟ್ಟ ಫೈಲ್ ಗಳನ್ನ ಹಾರ್ಡ್ ಡಿಸ್ಕ್ ಗಳನ್ನ ಎತ್ತೊಯ್ದಿದ್ದಾರೆ. ಇದರಿಂದ ಸಾಕ್ಷ್ಯ ನಾಶ ಆಗಿದೆ. ಪ್ರಕರಣ ಗಂಭೀರವಾಗಿ ಪರಿಗಣಿಸಬೇಕು. ನಮಗೆ ಕೋಲ್ಕತಾ ಹೈಕೋರ್ಟ್ ಮೇಲೆ ನಂಬಿಕೆ ಇಲ್ಲ. ನೀವೇ ದೀದಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅಂತ ಇಡಿ ಸುಪ್ರೀಂ ಕೋರ್ಟ್ ಕದ ತಟ್ಟಿರೋದು. ಯಾವುದು ಆಗಬಾರ್ದು ಅಂತ ಮಮತಾ ಬ್ಯಾನರ್ಜಿ ಅನ್ಕೊಂಡಿದ್ರು ಅದೇ ಆಗೋಗ್ತಾ ಇದೆ. ಇದು ಡೆಡ್ ಎಂಡ್, ಅತ್ತ ದರಿ ಇತ್ತ ಪುಲಿ ಸಿಚುವೇಶನ್ ಕ್ರಿಯೇಟ್ ಆಗಿರೋದು ಮಮತಾ ಬ್ಯಾನರ್ಜಿಗೆ. ಆರ್ಟಿಕಲ್ 32ರ ಕೆಳಗೆ ಇಡಿ ಸುಪ್ರೀಂ ಕೋರ್ಟ್ ಹೋಗಿರೋದು. ನೀವು ಕೇಳ್ಬೋದು, ಕೋಲ್ಕತ್ತಾದಲ್ಲಿ ಹೈಕೋರ್ಟ್ ಇದೆ, ಅಲ್ಲಿಗೆ ಹೋಗ್ಬೋದಾಗಿತ್ತಲ್ಲ. ರಾಜ್ಯ ಸಂಪೂರ್ಣ ಮಮತಾ ಬ್ಯಾನರ್ಜಿ ಅವರ ನಿಯಂತ್ರಣದಲ್ಲಿದೆ. ಸಹಜವಾಗಿ ಇಡಿಗೆ ಅಲ್ಲಿಯ ಹೈಕೋರ್ಟ್ ಮೇಲೂ ನಂಬಿಕೆ ಹೋಗಿಬಿಡ್ತಾ. ಮೊನ್ನೆ ಹೈಕೋರ್ಟ್ ನಲ್ಲಿ ಮಮತಾ ಅವರೇನು ಇಡಿ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಅನ್ನೋ ವಿಚಾರಣೆಗೆ ಬಂದಾಗ 14ನೇ ತಾರೀಕಿಗೆ ಮುಂದೂಡಲ್ಪಟ್ಟಿತ್ತು ಆ ಪ್ರಕರಣ. ಕೋರ್ಟ್ ಹಾಲಲ್ಲಿ ಎಂತಹ ಹೈಡ್ರಾಮಾ ಆಗಿತ್ತು ಅಂದ್ರೆ ಮಮತಾ ಬ್ಯಾನರ್ಜಿಯ ಗೂಂಡಾಗಳು ನುಗ್ಗಿದ್ದನ್ನು ನೋಡಿ ಜಡ್ಜ್ ಎದ್ದೋಗ್ಬಿಟ್ಟಿದ್ದಾರೆ. 14ನೇ ತಾರೀಕಿಗೆ ಪ್ರಕರಣವನ್ನು ಮುಂದೂಡಿ. ಇದೆಲ್ಲವನ್ನು ಗಮನಿಸಿದ ಇಡಿಗೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇದು ತನಿಖೆಯಾದ್ರೆ ನ್ಯಾಯ ಸಿಗುತ್ತೆ ಅನ್ನುವ ನಂಬಿಕೆನೇ ಇಲ್ಲವಾಗಿದೆ. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರ ಬಳಿ ಅಧಿಕಾರ ಇದೆ, ಯಾರನ್ನ ಬೇಕಾದ್ರೂ ಇನ್ಫ್ಲೂಯೆನ್ಸ್ ಮಾಡಬಲ್ಲರು ಅನ್ನುವ ಊಹೆ ಮಾಡಿ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ಎಳೆದೊಯ್ದಿದೆ ಇಡಿ. ಈಗ ಬಿಎನ್ಎಸ್ ನ ಸೆಕ್ಷನ್ 238, ಬಿಎನ್ಎಸ್ ನ ಸೆಕ್ಷನ್ 241 ಹಾಕೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಈ ಎರಡೂ ಸೆಕ್ಷನ್ ಅಂಡರ್ ನಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಕೇಸ್ ಬುಕ್ ಮಾಡೋದಕ್ಕೆ ಇಡಿಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು ಅಂದ್ರೆ ಮಮತಾ ಬ್ಯಾನರ್ಜಿ ಜೈಲ್ಗೆ ಹೋಗೋದು ಫಿಕ್ಸ್. ಮಮತಾ ಬ್ಯಾನರ್ಜಿಯ ಕೋಲ್ಕತ್ತಾದ ಡಿಜಿಪಿ, ಕೋಲ್ಕತ್ತಾದ ಕಮಿಷನರು, ಅಲ್ಲಿಯ ಮುಖ್ಯ ಸಚಿವರು, ಮಮತಾ ಬ್ಯಾನರ್ಜಿನೂ ಸೇರಿದಂತೆ ಒಟ್ಟು 4 ಜನ ಜೈಲಿಗೆ ಹೋಗುವ ಸಾಧ್ಯತೆಗಳು ಇದಾವೆ. ಇನ್ನೊಂದು ಬಾಂಬ್ ಸಿಡಿಸಿದ್ರು ಮಮತಾ ಬ್ಯಾನರ್ಜಿ, ನನ್ನ ಬಳಿ ಅಮಿತ್ ಶಾ ಪೆನ್ ಡ್ರೈವ್ ಇದೆ. ಒಂದು ವೇಳೆ ಅವರ ಬಳಿ ಅಮಿತ್ ಶಾ ಪೆನ್ ಡ್ರೈವ್ ಇದ್ದಿದ್ದೇ ಆಗಿದ್ರೆ ಸುಪ್ರೀಂ ಕೋರ್ಟ್ ಹೋಗ್ಬೇಕಾಗಿತ್ತು, ಬೇಡ ಹೈಕೋರ್ಟ್ ಅಲ್ಲೇ ಸಾಕ್ಷಿ ಕೊಡ್ಬೇಕಾಗಿತ್ತು. ಯಾಕಂದ್ರೆ ತನ್ನ ಬಳಿ ಸಾಕ್ಷ್ಯ ಇದ್ದು ಕೊಡದೆ ಸಾಕ್ಷ್ಯ ನಾಶ ಮಾಡಿದಂತಾಗತ್ತದು. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಏನು ಸಾಧಾರಣ ವ್ಯಕ್ತಿ ಅಲ್ಲ. ಸಂವಿಧಾನದ ಮೇಲೆ ಕೈ ಇಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂತಹ ಮುಖ್ಯಮಂತ್ರಿ. ಅವರೇ ತನ್ನ ಬಳಿ ಆ ಸಾಕ್ಷಿ ಇದೆ, ಈ ಸಾಕ್ಷಿ ಇದೆ, ಅವರ ವಿರುದ್ಧ ಅಂತಹ ಆರೋಪ ಇದೆ, ಇಂತಹ ಆರೋಪ ಇದೆ ಅನ್ನೋರು ಸಾಕ್ಷಿಯನ್ನ ಪೆನ್ ಡ್ರೈವ್ ನಲ್ಲಿ ಇಟ್ಕೊಂಡು ಊದಿನ ಕಡ್ಡಿ ಹಚ್ಚಿ ಪೂಜೆ ಮಾಡಿದ್ರೆ ನ್ಯಾಯ ಸಿಗುತ್ತಾ? ಅದರಿಂದ ಕೋರ್ಟಿಗೆ ಹೋಗ್ಬೋದಲ್ಲ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮನೆ ಮುಂದೆ ತಮ್ಮ ಎಂಪಿಗಳನ್ನ ಬಿಟ್ಟು ಪ್ರತಿಭಟನೆ ಮಾಡುವ ಬದಲು ಪೆನ್ ಡ್ರೈವ್ ಸಾಕ್ಷಿ ಇದೆ ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹೋಗಿ ಕೊಟ್ರೆ ಅಮಿತ್ ಶಾರನ್ನೇ ಜೈಲಿಗೆ ತಪ್ಪಬಹುದಲ್ವಾ? ಹೇಗಿದ್ರು ಮಮತಾ ಬ್ಯಾನರ್ಜಿ ಅವರೇ ಅಮಿತ್ ಶಾ ಮೇಲೆ ಆರೋಪ ಮಾಡಿದ್ದಾರೆ. ಇಡಿ ಮೂಲಕ ತಮ್ಮ ಪಾರ್ಟಿಯ ಫೈಲ್ ಗಳನ್ನ, ಹಾರ್ಡ್ ಡಿಸ್ಕ್ ಅನ್ನ, ನಮ್ಮ ಚುನಾವಣಾ ತಂತ್ರವನ್ನ ಕದಿಯೋದಿಕ್ಕೆ ಪ್ರಯತ್ನ ಮಾಡಿತ್ತು ಬಿಜೆಪಿ ಮತ್ತು ಅಮಿತ್ ಶಾ ಅನ್ನೋದು ಮಮತಾ ಬ್ಯಾನರ್ಜಿ ಅವರ ಆರೋಪ. ಅದಕ್ಕೆ ತನ್ನ ಬಳಿ ಸಾಕ್ಷ್ಯಾಧಾರ ಇದೆ ಅಂತಾನು ಹೇಳ್ತಾರೆ. ಅದನ್ನು ತಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಏನು ತೊಂದ್ರೆ? ಬುಟ್ಟಿನಲ್ಲಿ ಆವಿದೆ ಬಿಟ್ಬಿಡ್ತೀನಿ ಅಂತ ಎದುರಿಸುವ ತಂತ್ರನ ಇದು. ಯಾಕಂದ್ರೆ ಇವರ ಬಳಿ ಅಂತ ಪುಕ್ತ ಸಬೂತ್ ಇದ್ದಿದ್ರೆ ಇಷ್ಟು ದಿವಸ ಡಿಲೇ ಮಾಡ್ತಾನೆ ಇರ್ಲಿಲ್ಲ. ರಾಜಕೀಯವಾಗಿ ಇಷ್ಟೊತ್ತಿಗೆ ಯಾವತ್ತೋ ಅಮಿತ್ ಶಾ ಮತ್ತು ಮೋದಿ ವಿರುದ್ಧ ಬಳಸಿ ಬಿಡ್ತಾ ಇದ್ರು. ಖಾಲಿ ಡಬ್ಬ ಸೌಂಡ್ ಮಾಡ್ತಾ ಇದೆ ಅಂತ ಜನ ಆಡಿಕೊಳ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ತಾವೇ ಮಾಡಿಕೊಂಡಿರ್ತಕ್ಕಂತ ಎಡವಟ್ಟಿನಿಂದಾಗಿ ಇಡಿಯ ಕೈಯಲ್ಲಿ ಮತ್ತಷ್ಟು ಬಿಗಿಯಾಗಿ ಸಿಕ್ಕಾಕೊಂಡಿದ್ದಾರೆ. ಇವ್ರು ಹೇಳಿದ್ದೇನು, ನಾನು ಐಪ್ಯಾಕ್ ಕಂಪನಿಯ ಮೇಲೆ ದಾಳಿಯಾದಾಗ ಸಿಎಂ ಆಗಿ ಹೋಗಿರ್ಲಿಲ್ಲ, ಟಿಎಂಸಿಯ ನಾಯಕಿಯಾಗಿ ಹೋಗಿತ್ತು. ಇದನ್ನ ಒಪ್ಕೊಳ್ಳೋದೇ ಆದ್ರೆ ಟಿಎಂಸಿಯ ನಾಯಕಿಯಾಗಿ ಹೋದಾಗ ಕೋಲ್ಕತ್ತಾದ ಡಿಜಿಪಿ, ಕಮಿಷನರು, ಮುಖ್ಯ ಸಚಿವರು ಜೊತೆಗೆ ಹೋಗಿದ್ ಯಾಕೆ? ಇವರ ಸೆಕ್ಯೂರಿಟಿನಲ್ಲಿ 24/7 ಇವರೆಲ್ಲ ಜೊತೆಗೆ ಇರ್ತಾರಾ? ಈ ಎಲ್ಲ ಸಹಜ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ. ನಾಳೆ ಇಡಿನೇ ಈ ಪ್ರಶ್ನೆಗಳನ್ನು ಮುಂದಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡುತ್ತೆ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ. ಅಲ್ಲಿ ಇಡಿ ಡೈರೆಕ್ಟ್ ಆಗಿ ಆರೋಪ ಮಾಡಬಹುದು. ಸಾಕ್ಷ್ಯ ನಾಶ ಮಾಡೋದಿಕ್ಕೆ, ಕಾಗದ ಪತ್ರಗಳನ್ನ ಕದಿಯೋದಿಕ್ಕೆ ಮಮತಾ ಬ್ಯಾನರ್ಜಿ ಅವರು ದಿಢೀರಂತ ನಮ್ಮ ತನಿಖೆಯ ಮಧ್ಯೆ ನುಗ್ಗಿದ್ರು. ಹಸಿರು ಫೈಲ್ ಅನ್ನ ಒತ್ತೊಯ್ದ್ರು, ಹಾರ್ಡ್ ಡಿಸ್ಕ್ ಅನ್ನ, ಫೋನ್ ಗಳನ್ನ ಒತ್ತೊಯ್ದ್ರು.
ಆಗ ಏನಂತ ವಾದ ಮಾಡ್ತಾರೆ ಮಮತಾ ಬ್ಯಾನರ್ಜಿ ಅವರು, ಇವರಿಗೆ ಉಲ್ಟಾ ಹೊಡೆಯೋದೇ ಇವರು ಹಾರ್ಡ್ ಡಿಸ್ಕ್ ಮತ್ತು ಗ್ರೀನ್ ಫೈಲ್ ಅನ್ನ ಒತ್ತೊಯ್ದಿರೋದು. ಇದೆಲ್ಲ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರೋದು, ಮಾಧ್ಯಮಗಳಲ್ಲಿ ಪ್ರಸಾರ ಆಗಿರೋದು. ಸಾಕ್ಷ್ಯ ನಾಶ ಅನ್ನೋ ಕೇಸ್ ಸಹ ಫೈಲ್ ಮಾಡಬಹುದು ಇಡಿ. ಹಾಗಾಗಿ ನಾನು ಹೇಳಿದ್ದು, ರೆಡ್ ಲೈನ್ ನ ಮಮತಾ ಬ್ಯಾನರ್ಜಿ ಕ್ರಾಸ್ ಮಾಡಿಬಿಟ್ರ. ಈ ಹಿಂದೆ ಸಿಬಿಐ ರೈಡ್ ಆದಾಗ ಪ್ರತಿಭಟನೆಗಳನ್ನು ಮಾಡಿದ್ರು ದೀದಿ. ಮೋದಿ ಮತ್ತು ಅಮಿತ್ ಶಾರಿಗೆ ಬಾಯಿಗೆ ಬಂದಂತೆ ಬೈದಿದ್ರು. ಈಗಲೂ ಸಹ ಅದೇ ರೀತಿ ಪ್ರತಿಭಟನೆ ಮಾಡಬಹುದಾಗಿತ್ತು. ಆದ್ರೆ ತನಿಖೆನಲ್ಲಿ ಹಸ್ತಕ್ಷೇಪ ಮಾಡೋದಿದೆಯಲ್ಲ, ಭಾರತದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿನೂ ಈ ರೀತಿಯ ಹಸ್ತಕ್ಷೇಪ ಮಾಡಿರ್ಲಿಲ್ಲ. ಇದು ನೆಗೆಟಿವ್ ಆಗ್ತಾ ಇರೋದು ಮಮತಾ ಬ್ಯಾನರ್ಜಿಗೆ. ಮಮತಾ ಬ್ಯಾನರ್ಜಿ ಅವರು ಹೇಳೋದೇನು, ನನ್ನ ಮೇಲೆ, ನನ್ನ ಪಕ್ಷದ ಮೇಲೆ ಇಡಿ ರೈಡ್ಗಳಾಗ್ತಾ ಇದೆ, ಅದಕ್ಕೆ ಚುನಾವಣೆ ಕಾರಣ. ಚುನಾವಣೆಯಲ್ಲಿ ನನ್ನ ಸೋಲಿಸೋದಿಕ್ಕೆ, ನನ್ನ ಕಾರ್ಯತಂತ್ರ, ಪಕ್ಷದ ಸ್ಟ್ರಾಟಜಿಯನ್ನ ತಿಳಿದುಕೊಳ್ಳೋದಿಕ್ಕೆ ಅಮಿತ್ ಶಾ ಇಡಿನ ಚೂ ಬಿಡ್ತಾ ಇದ್ದಾರೆ ಅನ್ನೋದು ಆರೋಪ. ಹಾಗೆ ನೋಡೋದಾದ್ರೆ ದೇಶದಾದ್ಯಂತ ಯಾವ್ದಾದ್ರೂ ಒಂದು ರಾಜ್ಯದಲ್ಲಿ ಎಲೆಕ್ಷನ್ ನಡೆಯುತ್ತೆ. ಅದು ವಿಧಾನಸಭೆ ಆಗಿರ್ಬೋದು, ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಆಗಿರ್ಬೋದು, ಲೋಕಸಭೆ ಎಲೆಕ್ಷನ್ ಆಗಿರ್ಬೋದು. ಇದಕ್ಕೂ ಇಡಿ ದಾಳಿಗೂ ಲಿಂಕ್ ಮಾಡೋದ್ರಲ್ಲಿ ಅರ್ಥ ಇದೆಯಾ? ಎಲೆಕ್ಷನ್ ಇದೆ ಅಂತೇಳಿ ಇಡಿ, ಸಿಬಿಐ ಈ ರೀತಿಯ ವ್ಯವಸ್ಥೆಗಳು, ಸಂಘಟನೆಗಳು ತಮ್ಮ ಕೆಲಸ ಮಾಡ್ಲೇಬಾರ್ದಾ? ಹಾಗಾದ್ರೆ ಭ್ರಷ್ಟರನ್ನ ಎಡೆಮುರಿಗೆ ಕಟ್ಟೋದು ಹೇಗೆ ಅನ್ನೋ ಪ್ರಶ್ನೆಗಳು ಮೂಡುತ್ತೆ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೇವಿಯಟ್ ಹಾಕಿದ್ದಾರೆ ಮಮತಾ ಬ್ಯಾನರ್ಜಿ ಅವರು. ಕೇವಿಯಟ್ ಅಂದ್ರೆ ಇಡಿ ಸಹ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಕೇವಲ ಇಡಿಯ ವಾದವನ್ನು ಮಾತ್ರ ಕೇಳಿ ತೀರ್ಪನ್ನ ಕೊಡಬೇಡಿ, ನನ್ನ ವಾದವನ್ನು ಸಹ ಆಲಿಸಿ, ನನಗೂ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಇದು. ಇದನ್ನೇ ಕೇವಿಯಟ್ ಅಂತಾರೆ. ಈಗ ಮಮತಾ ಬ್ಯಾನರ್ಜಿ ಅವ್ರು ಏನು ತಪ್ಪು ಮಾಡಿಲ್ಲ ಅಂದ್ರೆ ಟೆನ್ಷನ್ ಆಗುವಂತಹ ಅವಶ್ಯಕತೆ ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ತಪ್ಪೇ ಮಾಡಿಲ್ಲ, ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ. ಕೋಲ್ಗೇಟ್ ಹಗರಣದಲ್ಲಿ ಐಪ್ಯಾಕ್ ಕಂಪನಿಗೂ ಟಿಎಂಸಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದೇ ಆಗಿದ್ರೆ ಟೆನ್ಷನ್ ಆಗೋ ಅವಶ್ಯಕತೆ ಏನೂ ಇಲ್ಲ. ಇವರು ಸ್ವಚ್ಛವಾಗಿದ್ರು ಅಂದ್ರೆ ಮೋದಿ, ಅಮಿತ್ ಶಾ ಅಲ್ಲ, ಯಾರಿಂದಲೂ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಇದು ತೀರ್ಮಾನ ಆಗೋದಾದ್ರೂ ಎಲ್ಲಿ? ಕೋರ್ಟ್ ಅಲ್ಲಿ. ಈಗ ಸುಪ್ರೀಂ ಕೋರ್ಟ್ ಹೋಗಿದೆ ಅದು. ಮೋದಿ ಮತ್ತು ಅಮಿತ್ ಶಾ ಆದ್ರೂ ದೀದಿ ವಿರುದ್ಧ ಇಡಿ ಯಾಕೆ ಕಾರ್ಯಾಚರಣೆ ಮಾಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷ್ಯ ಕೊಡ್ಬೇಕಾಗತ್ತೆ. ಇವರೇ ಹೇಳೋ ಪ್ರಕಾರ ಮಮತಾ ಬ್ಯಾನರ್ಜಿ ಪ್ರಾಮಾಣಿಕರಾಗಿದ್ರೆ ಮೋದಿಗೆ, ಶಾಗೆ ಯಾಕೆ ಎದುರಬೇಕು? ಬೇಕಾದ್ ಮಾಡ್ಕೊಳ್ಳಿ ನನ್ನ ವಿರುದ್ಧ, ನಾನು ನಿಷ್ಕಳಂಕಿತೆ. ಇನ್ನೂ 5 ಅಲ್ಲ 10 ಇಡಿ, ಸಿಬಿಐ ಕೇಸ್ಗಳನ್ನು ದಾಖಲು ಮಾಡಿ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಮಮತಾ ಬ್ಯಾನರ್ಜಿ ಮೋದಿ ಮತ್ತು ಶಾಗೆ ಚಾಲೆಂಜ್ ಹಾಕ್ಬೋದಾಗಿತ್ತು. ಈಗ ಫೈಲ್ ಗಳನ್ನು ಒತ್ತೊಯ್ದಿರೋದ್ರಿಂದ, ಹಾರ್ಡ್ ಡಿಸ್ಕ್, ಫೋನ್ ಗಳನ್ನ ಒತ್ತೊಯ್ದಿರೋದ್ರಿಂದ ಜನನೇ ಮಾತಾಡ್ಕೊಳ್ತಾ ಇದ್ದಾರೆ. ಏನೋ ತಪ್ಪು ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ. ಹವಾಲಾಗೂ ಭ್ರಷ್ಟ ಐಪ್ಯಾಕ್ ಕಂಪನಿಗೂ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿಗೂ ಲಿಂಕ್ ಇದೆ. ಆ ಲಿಂಕ್ ಗ್ರೀನ್ ಫೈಲ್ ಅಲ್ಲಿ ಇದೆ, ಹಾರ್ಡ್ ಡಿಸ್ಕ್ ಅಲ್ಲಿ ಇದೆ. ಈ ರೀತಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಅವಕಾಶನ ಮಮತಾ ಬ್ಯಾನರ್ಜಿ ಅವರೇ ಮಾಡ್ಕೊಟ್ಟಿದ್ದಾರೆ. ನೀವು ಕೇಳ್ಬೋದು, ಇಡಿ ಪಶ್ಚಿಮ ಬಂಗಾಳದ ಹೈಕೋರ್ಟ್ಗೆ ದೀದಿ ವಿರುದ್ಧ ಹೋಗ್ಬೋದಾಗಿತ್ತಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ತಪ್ಪಾಗುತ್ತೆ ಫಸ್ಟ್ ಅಂತ. ಇಲ್ಲಿ ಆಗಿರೋ ಸಮಸ್ಯೆ ಏನು ಅಂದ್ರೆ ಇಡಿ ವಿರುದ್ಧನೇ ಪಶ್ಚಿಮ ಬಂಗಾಳದ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ. ಮೇಲಾಗಿ ಹೈಕೋರ್ಟ್ ಅಲ್ಲಿ ದೊಡ್ಡ ಹಂಗಾಮ ಬೇರೆ ಸೃಷ್ಟಿಯಾಗಿರೋದ್ರಿಂದ, ಕೇಸನ್ನ 14ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿರೋದ್ರಿಂದ ಇಡಿಗೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ತನಗೆ ನ್ಯಾಯ ಸಿಗುತ್ತೆ ಅನ್ನುವ ಭರವಸೆ ಇಲ್ಲ. ಹಂಗಾಗಿ ಅವರು ದೀದಿ ವಿರುದ್ಧ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ. ಇದು ನಾಳೆ ಯಾವ ರೀತಿ ಆಗುತ್ತಪ್ಪ, ಸಂದೇಶ ಯಾವ ರೀತಿ ಹೋಗುತ್ತಪ್ಪ ಅಂದ್ರೆ, ಮಮತಾ ಬ್ಯಾನರ್ಜಿ ಅವರು ಸಿಎಂ ಆಗಿದ್ದಾರೆ, ತಮ್ಮ ಪವರ್ ಬಳಸಿ ಇಡಿಯ ತನಿಖೆ ಮಧ್ಯದಲ್ಲಿ ಗೂಳಿಯಂತೆ ನುಗ್ಗಿ ಹಾರ್ಡ್ ಡಿಸ್ಕ್, ಫೈಲು, ಮೊಬೈಲು ಎಲ್ಲವನ್ನು ಒತ್ತೊಯ್ದು ಸಾಕ್ಷ್ಯ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಆರೋಪ. ಇಲ್ಲಿ ಬರುತ್ತೆ ನೋಡಿ ಕ್ವಶನ್, ನಾಳೆ ಇದೇ ಇಡಿ ಯಾವುದೋ ಇನ್ನೊಬ್ಬ ಸಾಮಾನ್ಯ ದೇಶದ ನಾಗರಿಕನ ಮೇಲೆ ರೈಡ್ ಮಾಡ್ತು ಅಂತ ತಿಳ್ಕೊಳ್ಳಿ. ಆಗ ಆತ ಸಹ ಈ ರೀತಿ ಹಸ್ತಕ್ಷೇಪ ಮಾಡಿ ತನಿಖೆ ಸಾಕ್ಷ್ಯ ನಾಶ ಮಾಡೋದಕ್ಕೆ ಮಮತಾ ಬ್ಯಾನರ್ಜಿ ಅವರ ರೀತಿ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ ಯೋಚನೆ ಮಾಡಿದಿರ ನೀವು? ನಾಳೆ ಈ ಪ್ರಕರಣ ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ಗೋ ಹೋದಾಗ ಅವರ ವಕೀಲರು ಇದೇ ರೀತಿ ವಾದ ಮಾಡ್ತಾರೆ. ಮಮತಾ ಬ್ಯಾನರ್ಜಿ ಅವರ ಪ್ರಕರಣವನ್ನು ಉಲ್ಲೇಖ ಮಾಡ್ತಾರೆ. ಏನೋ ಒಂದು ಕಾರಣ ಕೊಟ್ಟು ಸಾಕ್ಷ್ಯ ನಾಶವನ್ನ ಸಮರ್ಥನೆ ಮಾಡ್ತಾರೆ. ಇದು ಆಗಬಾರ್ದು ಅಂದ್ರೆ ದೂದ್ ಕಾ ದೂದ್, ಪಾನಿ ಕಾ ಪಾನಿ ಆಗೋಗ್ಬಿಡ್ಬೇಕು. ತಪ್ಪು ಬಿಜೆಪಿ ಅವರೇ ಮಾಡಿರ್ಲಿ, ಮಮತಾ ಬ್ಯಾನರ್ಜಿ ಅವರೇ ಮಾಡಿರ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ನಿರ್ಧಾರ ಆಗೋಗ್ಬಿಡ್ಬೇಕು. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.